ಏಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗೆ ಟೀ ಜೊತೆ ಸಖತ್ತಾಗಿರುತ್ತೆ. ಬೇಕರಿ ಸ್ಟೈಲಲ್ಲಿ ಸೇಮ್ ಅದೇ ಥರ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಇದಾದ ನಂತರ ಈರುಳ್ಳಿನ ಕಟ್ ಮಾಡಿ ಈ ಥರ ಉದ್ದುದಾಗೆ ಕಟ್ ಮಾಡಿ ಉರುಡಿಯಾಗಿ ಇರಬೇಕು, ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಆದ ನಂತರ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ಪೂನ್ ತುಪ್ಪ, ಕಟ್ ಮಾಡಿರುವ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಈ ಥರನೇ ಕಟ್ ಮಾಡ್ಕೋಬೇಕು. ಬ್ರೆಡ್ ಟೋಸ್ಟ್ ಮಾಡಬೇಕಾದ್ರೆ ಈ ಥರ ಇದ್ರೇ ನಮಗೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಸ್ವಲ್ಪ ಹಸಿ ವಾಸನೆ ಹೋಗಿ ಅದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಅಷ್ಟಿದ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಮಾಡ್ತೀರ ಅದರ ಮೇಲೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡಿ ಅಷ್ಟೇ. ಸ್ವಲ್ಪ ಸಾಫ್ಟ್ ಆದ ನಂತರ ಇಲ್ಲಿ ನಾನು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಟೊಮೊಟೊ ಹಣ್ಣು ಮಾತ್ರ ಹಾಕೊತಾ ಇದ್ದೀನಿ ಅಷ್ಟೇ. ಟೊಮೊಟೊ ಹಣ್ಣು ಕೂಡ ನಾವು ಜಾಸ್ತಿ ಸೇರಿಸ್ಕೊಬಾರ್ದು. ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅದು ಕರಗಬೇಕು. ಅದು ಒಂದು 5 ನಿಮಿಷ ತಗೊಳುತ್ತೆ. ಇದಾದ ನಂತರ ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಸಾಫ್ಟ್ ಆದ ನಂತರ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು ಕೂಡ ಅರ್ಧ ಕ್ಯಾರೆಟ್ನ ಉಪಯೋಗಿಸ್ಕೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಇದು ಕೂಡ ಒಂದು 5 ನಿಮಿಷ ಅದರಲ್ಲಿ ಹಸಿ ವಾಸನೆ ಅಂತ ಇರುತ್ತಲ್ಲ ಅದು ಹೋಗಬೇಕು. ಅದು ಆಗೋವರೆಗೂ ಒಂದು 5 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಇದಾದಮೇಲೆ ಇದೇ ಮೇಯ್ನ್ ಮಸಾಲ, ಗರಂ ಮಸಾಲ 1 ಸ್ಪೂನಷ್ಟು ಮತ್ತು ಪೆಪ್ಪರ್ ಪುಡಿ, ಮೆಣಸಿನ ಪುಡಿ ಇದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇವೆರಡು ಇರಲೇಬೇಕು. ಇವೆರಡು ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವೆರಡು ಮಸಾಲಾನ ಸೇರಿಸ್ಕೊಳ್ಳಿ. ನಮಗೆ ಜಾಸ್ತಿ ಮಸಾಲನೂ ಕೂಡ ಅನಿಸೋದಿಲ್ಲ. ಇವೆರಡನ್ನು ಸ್ಕಿಪ್ ಮಾಡ್ದಲ್ಲೇ ಹಾಕ್ಕೊಳ್ಳಿ. ನಂತರ ಒಂದು 5 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ ಅಷ್ಟೇ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಅಷ್ಟೇ. ನಮಗೆ ಸ್ಟಫಿಂಗ್ ಅನ್ನೋದು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಈಗ ಮಳೆ ಬರ್ತಾ ಇರೋದ್ರಿಂದ ಈವ್ನಿಂಗಲ್ಲಿ ಟೀ ಜೊತೆ ಸಖತ್ತಾಗಿರುತ್ತೆ. ರೆಡಿಯಾಗಿದೆ. ಇವಾಗ ಬ್ರೆಡ್ನ ಪೀಸಸ್ ತೊಗೊಂಡಿದ್ದೀನಿ. ಬ್ರೆಡ್ ಪೀಸಸ್ ತೊಗೊಂಡು ಅದಕ್ಕೆ ಮೇಲೆ ಸ್ಟಫಿಂಗ್ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ನಿಮಗೆ ಕಡಿಮೆ ಬೇಕಾ ಕಡಿಮೆ, ನಿಮಗೆ ಜಾಸ್ತಿ ಬೇಕಾ ಜಾಸ್ತಿ, ನಿಮಗೆ ಹೆಂಗೆ ಬೇಕೋ ಆ ಥರ ನೀವು ಹಾಕ್ಕೊಳ್ಳಿ. ಎಲ್ಲನೂ ಕೂಡ ಹಾಕ್ಕೊಂಡಾದ ನಂತರ ಈಗ ಒಬ್ಬೊಬ್ಬರ ಮನೇಲಿ ಓವನ್ ಇರುತ್ತೆ, ಒಂದೊಂದು ಮನೇಲಿ ಓವನ್ ಇರೋದಿಲ್ಲ. ನಾವು ದೋಸೆ, ತವ, ರೊಟ್ಟಿ ಹಂಚಿನ ಮೇಲೆ ನಾವು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಕೂಡ ನಾನು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನಲ್ಲಿ ದೋಸೆ ತವ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು. ಈಗ ನಾನು ಬ್ರೆಡ್ ಪೀಸಸ್ನ ಅದ್ರ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಹಾಗೆಯೇ ಬಿಡ್ತೀನಿ. ಅಷ್ಟೊಂದು 5 ನಿಮಿಷನೂ ಇಲ್ಲ, ಒಂದು 2 ನಿಮಿಷ ಅಷ್ಟೇ. ತಳ ಎಲ್ಲ ಬೆಂದಿರುತ್ತೆ ಮತ್ತು ಬ್ರೆಡ್ಡು ಕೂಡ ಸ್ವಲ್ಪ ಸಾಫ್ಟ್ ಕ್ರಿಸ್ಪಿನೆಸ್ ಬಂದಿರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಎಲ್ಲನೂ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ ಕೂಡ. ತುಪ್ಪ ಹಾಕಿರೋದ್ರಿಂದ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.